ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡಾ. ಸೊ ಇವಾಗಿನ ಅಪ್ಡೇಟ್ ಏನಂದ್ರೆ, ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಬಂದಿತ್ತು. ಮಧ್ಯಪ್ರದೇಶದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಇದು. ಓಕೆ, ಸೊ ಒಂದು ಕೇಸ್ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ, ಅತ್ಯಾಚಾರದ ಒಂದು ಕೇಸ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿತ್ತು, ಕನ್ವಿಕ್ಷನ್ ಆಗಿತ್ತು. ಸೊ ಆತ ಅಪೀಲ್ ಹೋಗ್ತಾನೆ. ಅಪೀಲ್ ಹೋದ್ಮೇಲೆ ಅವನಿಗೆ ಹೈಕೋರ್ಟ್ ಇಂದ ಏನಾಗುತ್ತಪ್ಪ ಅಂತಂತಂದ್ರೆ, ಅವನ ಕನ್ವಿಕ್ಷನ್ ಪೀರಿಯಡ್ ಕಡಿಮೆ ಆಗಿ 7 years ಅವನಿಗೆ ಕನ್ವಿಕ್ಷನ್ ಪೀರಿಯಡ್ ಕೊಡ್ತಾರೆ. ಅದರ ಜೊತೆಗೆ ಅವನಿಗೆ ಫೈನ್ ಕೂಡ ಹಾಕ್ತಾರೆ. ಸೊ ಇದಾದ ಮೇಲೆ, ಡಿಸಿಷನ್ ಆದ ಮೇಲೆ ವೆರಿಫೈ ಮಾಡಿ ನೋಡಿದಾಗ ಏನಾಗುತ್ತಂತಂದ್ರೆ, ಸುಪ್ರೀಂ ಕೋರ್ಟ್ಗೆ ಇವಾಗ ಅವನು ಅಪೀಲ್ ಬಂದಿರೋದು. ಯಾಕೆ ಅಪೀಲ್ ಬಂದಿರೋದು ಅಂದ್ರೆ, 7 year ಇಂಪ್ರಿಸನ್ಮೆಂಟ್ ಏನ್ ಆಗಿತ್ತು ಅವನಿಗೆ, ಅದನ್ನ ದಾಟಿ 4 ವರ್ಷಗಳಿಗೆ ಮೇಲ್ಪಟ್ಟು ಅಂದ್ರೆ ಎಕ್ಸ್ಟ್ರಾ ಟೈಮ್ ಪೀರಿಯಡ್ ಅವನು ಕಸ್ಟಡಿಯಲ್ಲಿನೇ ತೆಗೆದಿರೋದು, ಜುಡಿಷಿಯಲ್ ಕಸ್ಟಡಿಯಲ್ಲಿನೇ ಅವನು ಕನ್ವಿಕ್ಷನ್ ಅಲ್ಲಿನೇ ತೆಗೆದಿರೋದು. 4 ವರ್ಷ 7 ತಿಂಗಳು ಅಂತ ಹೇಳಿ ಇಲ್ಲಿ ವೆರಿಫೈ ಮಾಡಲಾಗಿದೆ. ಸೊ 7 ವರ್ಷ ಕನ್ವಿಕ್ಷನ್ ಪೀರಿಯಡ್ ಅನ್ನ ಬಿಟ್ಟು ಎಕ್ಸ್ಟ್ರಾ 4 ವರ್ಷ 7 ತಿಂಗಳು ಅವನು ಜೈಲಲ್ಲೇ ಕಳೆದಿರೋದು. ಸೊ ಇದನ್ನ ವೆರಿಫೈ ಮಾಡಿದಂತಹ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂತಂದ್ರೆ, ಹೈಕೋರ್ಟ್ ಡಿಸಿಷನ್ ಬಂದ ಮೇಲೂ ಕೂಡ, ಅವನಿಗೆ ಪನಿಷ್ಮೆಂಟ್ ಕಡಿಮೆ ಆದ ಮೇಲೂ ಕೂಡ ಎಕ್ಸ್ಟ್ರಾ ಸಮಯದವರೆಗೂ ಅವನನ್ನ ಜೈಲಲ್ಲಿ ತಡೆ ಹಿಡಿದು ಅವನಿಗೆ ಜೈಲಲ್ಲಿ ಇರೋ ರೀತಿ ಆಗಿದ್ದಕ್ಕೋಸ್ಕರ ಮಧ್ಯಪ್ರದೇಶ ಗವರ್ಮೆಂಟ್ ಕಡೆಯಿಂದ ಅವನಿಗೆ ಏನಾಗಿದೆ ಅಂತಂದ್ರೆ, ಕಂಪನ್ಸೇಷನ್ ಡಿಕ್ಲೇರ್ ಮಾಡಿದ್ದಾರೆ. ಒಟ್ಟು 25 ಲಕ್ಷ. ಸೊ ಸುಪ್ರೀಂ ಕೋರ್ಟ್ ಟೋಟಲ್ ಆಗಿ 25 ಲಕ್ಷ ಅವನಿಗೆ ಕಂಪನ್ಸೇಷನ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಮಧ್ಯಪ್ರದೇಶ ಗವರ್ಮೆಂಟ್ ಅವರು ಅವನಿಗೆ ಕೊಡಬೇಕಾಗುತ್ತೆ. ಓಕೆ, ಸೊ ಈ ಒಂದು ವಿಚಾರದಲ್ಲಿ ತಮ್ಮ ಅನಿಸಿಕೆ ಏನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದ್ರೂ ಹೊಸ ಅಪ್ಡೇಟ್ ಆಗಿದ್ರೆ ನಾನು ಮತ್ತೆ ಆದಷ್ಟು ಬೇಗ ಬಂದು ತಿಳಿಸ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.